ಚಾನೆಲ್ನಿಂದ ಬಂದಂಥ ವಾರ್ತೆಗಳು. ಈ ವಾರ್ತೆಯ ಒಂದು ವಿಶೇಷವೇನೆಂದರೆ, ನಮ್ಮ ಬಸವೇಶ್ವರ ನಗರದ ವಿಶ್ವಾಸ್, ಕಿರಣ್ ಹಾಗೂ ಸಂಜೀವ್ ಮತ್ತು ಮೈಸೂರಿನಿಂದ ಬುದ್ಧಣ್ಣ ಹಾಗೂ ಸಿಂಗಣ್ಣ ಅವರ ಜೊತೆಯಲ್ಲಿ ಪ್ರಜ್ಞಾ ಹಾಗೂ ಅಮಾಯಕನಾದಂಥ ಚೂಚ ಇವರೆಲ್ಲರೂ ಒಟ್ಟುಗೂಡಿ HD ಕೋಟೆ ಸಮೀಪದಲ್ಲಿರುವ ಸುಂಕದಕಟ್ಟೆ ಎಂಬ ಅರಣ್ಯ ಪ್ರದೇಶಕ್ಕೆ ಪ್ರವಾಸ ಹೊರಟಿದ್ದರು. ಸುಮಾರು 3 ದಿನಗಳ ಕಾಲ ಅಲ್ಲಿ ವನ್ಯ ವಿಹಾರವನ್ನು ಮಾಡಿ ಬಹಳ ಸಂತೋಷದಿಂದ ಸಮಯವನ್ನು ಕಳೆದಿದ್ದಾರೆ. ಆದರೆ ಗುರುವಾರದಂದು ಬೆಂಗಳೂರಿಗೆ ಹಿಂತಿರುಗುವಾಗ ಒಂದು ಘಟನೆ ನಡೆಯಿತು. ಅದನ್ನು ವಿಶ್ವಾಸ್ ಮತ್ತು ಕಿರಣ್ ಎಂಬುವರು ನಾವೆಲ್ಲರೂ ತಿಂಡಿಯನ್ನು ಮಾಡಬೇಕಾದರೆ ಅವರಿಬ್ಬರು ಒಟ್ಟುಗೂಡಿ ಒಂದು ಹೊಂಚನ್ನು ಹೂಡಿದ್ದಾರೆ. ಅದು ಅಮಾಯಕನಾದ ಚೂಚನ ಮೇಲೆ. ಅದು ಏನೆಂದರೆ, ಈ ನೀವು ಬುಲ್ ಮೇಲೆ ಕೂತು ಸವಾರಿಯನ್ನು ನೋಡಿದ್ದೀರಾ, ಹಾರ್ಸ್ ರೈಡಿಂಗ್ ನೋಡಿದ್ದೀರಾ. ಆದರೆ ಎಂದೆಂದೂ ನೋಡದಂಥ ಆನೆ ಸವಾರಿಯನ್ನು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಆ ಸವಾರಿ ಮಾಡಲು ಮಾವುತನನ್ನು ಎಳೆದುಕೊಂಡು ಹೋಗಿ ಆತನನ್ನು ಕೂಡು ಹಾಕಿದ್ದ ಕಾರಣ ಆ ಆನೆಯು ನನ್ನನ್ನು ಎತ್ತಿಕೊಂಡು ಬಹಳ ದೂರ ಓಡಿದೆ. ಆದರೆ ಅಮಾಯಕನನ್ನು ನೋಡಿ ಆನೆ ಸಹ ಚೂಚನನ್ನು ಯಾವುದೇ ರೀತಿಯ ಪ್ರಾಣಾಪಾಯದಿಂದ ಪಾರು ಮಾಡಿದೆ. ಇದಕ್ಕೆ ಅರಣ್ಯ ಸಿಬ್ಬಂದಿ ಹಾಗೂ ನನ್ನ ಸ್ನೇಹಿತರು ಮತ್ತು ಮನೆಯವರು ಮಾಡಿದ ಪುಣ್ಯವೆಂದು ಭಾವಿಸಿ ಮತ್ತೆ ನಾವು ಬೆಂಗಳೂರಿಗೆ ಬಂದಿದ್ದೇವೆ. ಆ ಕಿಡಿಗೇಡಿಗಳನ್ನು ನಾನು ಈಗ ನಿಮ್ಮ ಮುಂದೆ ಪರಿಚಯ ಮಾಡಲಿದ್ದೇನೆ. ಬನ್ನಿ, ಅವರನ್ನು ಪರಿಚಯಿಸುತ್ತೇನೆ. ಇವರು ಸಂಜೀವ್. ಹಲೋ. ಇವರು ಕಿಡಿಗೇಡಿ ನಂಬರ್ 2 ಕಿರಣ್. ಇವರು ಕಿಡಿಗೇಡಿ ನಂಬರ್ 1 ವಿಶ್ವಾಸ್. ಹಲೋ. ಮತ್ತೆ ಈ ನಮ್ಮ ವಿಶ್ವಾಸ್ ಬಗ್ಗೆ ನಿಮಗೆ ತಿಳಿದಿಲ್ಲ, ಅವ್ರು ಏನು ಹೊಂಚೂಡಿದ್ರು ಅನ್ನೋದ ಇವಾಗ ವಿಶ್ವಾಸ್ ಅವ್ರು ಬಿಡಿಸಿ ಹೇಳ್ತಾರೆ, ಕೇಳಿ. ಇಲ್ಲಿ ಹೊಂಚು ಹೂಡೋದೇನಿದೆ, ಕಿಡಿಗೇಡಿತನ ಎಲ್ಲಿ? ನಿಮ್ಮನ್ನು ನೋಡಿದ್ರೆ ತಾನಾಗಿ ನ್ಯಾಚುರಲ್ ಆಗಿ ಬರ್ತದದು. ಇದ್ರಲ್ಲಿ ಹೊಂಚಾಕೋದೇನಾಗಿದೆ, ಸಂಚು ಮಾಡೋದೇನಿದೆ? ಏನೂ ಇಲ್ವಲ್ಲ. ಒಬ್ಬ ಅಮಾಯಕನ್ನ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದು ನಿಮ್ ತಲೆ ಮೇಲೆ ಬರ್ತಿದ್ರಲ್ಲ, ಅವಾಗ ಏನ್ ಜವಾಬ್ದಾರಿ ನಿಮ್ಗೆ? ಒಂದ್ಸಲಿ ನಿಮ್ಮ ಮಕ್ಕ ಕ್ಯಾಮ್ರಾಕ್ ತೋರಿಸಿ ವೀಕ್ಷಕರು ಹೇಳಿ ಅಮಾಯಕರು ನೀವು ಅಂತ, ಅವಾಗ ನಾನು ಯಾವುದೇ ಶಿಕ್ಷೆಗೆ ಸಿದ್ಧ ಆಗ್ತೀನಿ. ನಿಮ್ಮ ಒಂದು ಉತ್ತರಕ್ಕೆ ನಾನು ಇದಾಗಿದ್ರೆ ಮತ್ತೊಬ್ರು ಕಿರಣ್ ಅವರು, ನಿಮ್ಮ ಅನಿಸಿಕೆ ಏನು? ಬಿಡಿ ಸುರೇಶ್ ಅವರೇ. ನನಗೇನು ಅನ್ಸುತ್ತೆ ಅಂದ್ರೆ, ವಿಶ್ವಾಸ ಅವ್ರು ಹೇಳ್ದಂಗೆ ತಮ್ಮನ್ನು ನೋಡಿದ್ರೆ ನೋಡ್ತಿರೋ ಜನಕ್ಕೂ ಅರ್ಥ ಆಗೋಗುತ್ತೆ. ತನ್ನಲ್ಲಿ ಈ ತರ ಪ್ರಯೋಗಗಳು ಮಾಡೋದು ಸಹಜ ಅಂತಾನೆ ತಿಳ್ಕೊಂತಾರೆ ಜನ. ಅದಿದೇನು ಫಸ್ಟ್ ಟೈಮ್ ನಾವು ಮಾಡಿರೋದು. ಆಮೇಲೆ ನೀವು ಹೇಳ್ದಂಗೆ ನಾವು ನೀವು ಇದೆಲ್ಲ ಕೇಳಿಸ್ಕೊಂಡ್ರಲ್ಲ ವಿಶ್ವಾಸ ಅವ್ರು ಹೇಳಿದ್ದನ್ನ. ಸೊ ಇದನ್ನ ನಾವು ನೀವು ಹೇಳ್ದಂಗೆ ಮುಂಚೆನೆ ಪ್ಲಾನ್ ಮಾಡಿರಲಿಲ್ಲ. ನಾನೊಬ್ಬನೇ ಇದನ್ನ ಪ್ಲಾನ್ ಮಾಡಿ ತಮಗೆ ಸೂಚನೆ ಕೊಟ್ಟಿದ್ದೆ, ಲೈಟ್ ಕಮ್ಮಿ ಇದೆ, ಫೋಟೋ ಸರಿಗೆ ಬರಲ್ಲ, ನಾಳೆ ಬೆಳಿಗ್ಗೆ ಕರೆಸಿ ಆನೇನ ಅಂತ. ಅದು ಫಸ್ಟ್ ಯಾರಿಗೂ ಗೊತ್ತಿಲ್ದಿರೋ ಸ್ಕ್ರಿಪ್ಟ್ ಇದು ನಾವು ರೆಡಿ ಮಾಡಿರೋದು. ನಾನು ನೆಕ್ಸ್ಟ್ ಡೇ ಪಾತ್ರಕ್ಕೆ ತಗೊಂಡಿರ್ಬೇಕಾಗಿದ್ದವ್ರನ್ನ ಡಿಸೈಡೇ ಮಾಡಿರಲಿಲ್ಲ ನಾವು. ನೀವು ಹಿಂಗೆ ಮಾಡಿ ನಾನು ಹಿಂಗೆ ಮಾಡ್ತೀನಿ ಅಂತ ಏನು ಡಿಸೈಡ್ ಮಾಡಿರಲಿಲ್ಲ. ಡಿಸೈಡ್ ಆಗಿ ಒಂದೇ, ಫಸ್ಟ್ ನಿಮ್ಮನ್ನು ಕೂತ್ಕೊಳ್ಳೋಕೆ ಹೇಳಿದ್ರೆ ನೀವು ಕೂರೋರಲ್ಲ ಅಂತ, ವಿಶ್ವಾಸ ಕೂರ್ತೀವಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು. ಅದಾದ್ಮೇಲೆ ನನಗೆ ಬೇಕು ಅಂತ ನೀವೇ ನಿಮ್ಮ ಜಂಪ್ಲಿಂಗ್ ಇಷ್ಟೆಲ್ಲ ಕೂತ್ಕೊಂಡ್ರಿ.
ಅದು ನಾನಾಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ಸಂಜೀವ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು. ಸಂಜೀವ್ ಅವರ ತಮ್ಮ ಅಭಿಪ್ರಾಯ ಅದು ತಿಳಿಸಿ. ಏನು ಒಂದೇನು ಅನ್ಸುತ್ತೆ ಅಂದ್ರೆ, ಅವರು ಯೌವನದಲ್ಲಿರ್ಬೇಕಾದ್ರೆ ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ರು ಅದು ಒಂದ್ ಸ್ವಲ್ಪ ವಾಪಸ್ ಬಂದಂಗೆ ಪ್ರತಿರೂಪ ಆಗಿ ಬಂದಿದೆ. ಅದೇ ಅವ್ರು ಹೇಳ್ದಂಗೆ ಯಾವುದೋ ಪುಣ್ಯ ಮಾಡಿದ್ದಾರೆ, ಏನು ಆಗ್ಲಿಲ್ಲ. ಇನ್ ಮುಂದಕ್ಕೆ ನಿಮ್ಮ ಆನೆ ಮೇಲೆ ಕೂತಿ ಏನಾದ್ರು ಪ್ರಯೋಗ ಮಾಡಕ್ಕೆ ಯೋಚನೆ ಮಾಡಿದ್ದೀರಾ? ಆನೆನ ದುಶ್ಮನ್ ಅಂತ ಟ್ರೀಟ್ ಮಾಡ್ತಿದ್ದು ಅವರು, ಆನೆ ಮೇಲೆ ಕೂತ್ಕೊಂಡವ್ರು ಅವರು, ಆನೆ ತಿರುಗಿ ಕರ್ಕೊಂಡೋಗಿದ್ದು ಅವ್ರನ್ನ. ಇದರಲ್ಲಿ ನಾವೇನ್ ಕಾರ್ಯಕರ್ತರಾಗ್ಲಿ ಅಥವಾ ಪಾತ್ರಧಾರಿಗಳಾಗೋಣ? ಇಲ್ಲಿ ಗಣೇಶ ಪೂಜೆ ದಿವಸ ಗಣೇಶನ್ಗೆಲ್ಲ ಡೈಲಾಗ್ಗಳು ಹೊಡೆದಿರೋದಕ್ಕೆ ಮೋಸ್ಟ್ಲಿ ಆಗಿರ್ಬೋದು. ಕ್ವಶನ್ಗಳು ಗಣೇಶನ್ಗೆ ಕ್ವಶನ್ ಬಂದಾಗ ಬರ್ಬೇಕು ಹೋಗಂತ ಹೋಗ್ಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮತ್ತೇನಿಲ್ಲ, ವಿಘ್ನ ವಿನಾಶಕ ಎಲ್ಲವನ್ನೂ ನಮಗೆ ತೊರೆದಿದ್ದಾನೆ. ಹಾಗೂ ಇಲ್ಲಿ ಬಂದು ಅಂತ ನಮ್ಮ ಅಲ್ಲ, ನಿಮ್ದು ಆನೆದು ಒಂದ್ಸಲಿ, ಮಶ್ರೂಮ್ ಒಂದ್ಸಲಿ, ಪ್ರತಿ ಸಲ ಹೋದಾಗೆಲ್ಲ ಒಂದೊಂದು ಹೈಲೈಟ್ ಇರ್ತದಲ್ಲ ನಿಮ್ದು. ಅದ್ ನೀವು ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ. ಒಂದು ಟ್ರಿಪ್ಪಿಗೆ ಬಂದ್ರೆ ಒಂದು ಇದಾಗಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದ್ರೆ ಇದು ಫ್ಯೂಚರ್ ಪ್ಲಾನು, ಬೇರೆ ಬೇರೆ ಮಾಡೋದಿಲ್ಲ. ನೀವೇ ಫ್ರಂಟಲ್ಲಿ ನೀವು ಕುತ್ಕೊಂಡಿರ್ತೀರಾ, ನೀವು ಮಾತಾಡ್ಕೊಂಡು ಹೊಟ್ಟೋಗ್ತೀರಾ. ಸರಿ, ನಮ್ಗೇನು ಗೊತ್ತಿಲ್ಲ, ಕೆಳಗಿಳಿ ಅಂತೀರಾ, ಇಳಿತೀವಿ, ಗಾಡಿ ಡೋರ್ ಹಾಕೊಂತೀರಾ, ಹೊಟ್ಟೋಗ್ತೀರಾ. ನಾವ್ ಎಲ್ಲಿಂದ ಹೋಗೋಣ? ಕಾಡಲ್ಲಿ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಭಯ ಇರಬಾರ್ದು. ಭಯ ಇಲ್ಲದೆ ಹೋದ್ರೆ ಜೀವನ ಆಗಲ್ಲ. ಭಯನೇ ಜೀವನ ಭಯನೇ ಜೀವನ ಅಲ್ಲ. ಮನುಷ್ಯ ಆದ್ಮೇಲೆ ಭಯ ಪಡ್ಲೇಬೇಕು, ಅದೊಂದು ತತ್ವ. ಏನೋ ಮಾಡಿ ಶೇಖ್ ಅಬ್ದುಲ್ಲಾ ಆಗಿದ್ದು ಅದು ನಮಗ್ ಗೊತ್ತು. ಇಲ್ಲ ಆಗಿದ್ರಿ ಶೇಖ್ ಅಬ್ದುಲ್ಲಾ, ಎಲ್ಲ ಆಗಿತ್ತು, ಎಲ್ಲ ಮುಗೀತು. ಸುರೇಶ್ ಅವರೇ, ಈ ಫುಲ್ ಎಪಿಸೋಡಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ. ಆನೆ ಮೇಲೆ ಕೂತಾಗ ಅದು ಇವರು ಮಾವುತಲ್ಲಿ ಹಿಡ್ಕೊಂಡು ಹೋದಾಗ ನಾನು ಹೋಯ್ ಹೋಯ್ ಅಂದೆ. ಆ ಹೋಯ್ ಹೋಯ್ ಅನ್ನು ಹೋಯ್ ಹೋಯ್ ಅಂದೆ. ಆ ಕಾರಣ ಅದು ಆನೆ ಈ ಒಂದು ಡೈರೆಕ್ಷನ್ ಇದ್ದಿದ್ದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಡ್ತಾ ಇದೆ. ಅವಾಗ ನಾನು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಕಿಲ್ಸ್ತಾನೆ ಇದ್ದೆ. ಆಮೇಲೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರಿಂದ ಇವಾಗ ಬಿದ್ದು ಬಿಡ್ಬೇಕು, ಇನ್ನು ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಮುಂದಕ್ಕೆ ಹೋದ್ರೆ ಇನ್ನು ಕಾಡೊಳಗೆ ನುಗ್ಬಿಟ್ರೆ ಬಹಳ ತೊಂದರೆ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಕೆಳಗೆ ಬಿದ್ದೆ. ಆನೆ ನನ್ನ ದಾಟ್ಕೊಂಡು ಹೋಯ್ತು, ಅದೊಂದು ಪುಣ್ಯ ಅಷ್ಟೆ. ಓಕೆ, ನಮಸ್ಕಾರ ವೀಕ್ಷಕರೇ, ಇಲ್ಲಿಗೆ ಕಿಡಿ ಕಿಡಿ ಸಾಕು, ಇಲ್ಲಿಗೆ ವಾರ್ತೆಗಳು ಮುಗಿಯಿತು.